ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ. ಎಲ್ರಿಗೂ ನಮಸ್ಕಾರ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚಿಕ್ಕಂಗೂರು ಕ್ಲಸ್ಟರ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರುಗಳು, ಸಹಶಿಕ್ಷಕರುಗಳು ಪ್ರಸಕ್ತ ಕೋವಿಡ್ ಸಂದರ್ಭದಲ್ಲಿ ಯಾವುದೇ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ 3 ಗುಂಪುಗಳನ್ನಾಗಿ ವಿಭಾಗ ಮಾಡಿ ವಾಟ್ಸಪ್ ಬಳಕೆದಾರರು ಮತ್ತು ಕೇವಲ ಕೀಪ್ಯಾಡ್ ಇರ್ತಕ್ಕಂಥವರು ಏನು ಇಲ್ಲದ 3 ಗುಂಪುಗಳನ್ನಾಗಿ ಮಾಡಿ ವಾಟ್ಸಪ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ವಾಟ್ಸಪ್ ಮೂಲಕ ಅನೇಕ ಗೃಹ ಕೃತ್ಯಗಳನ್ನು, ಪಾಠಗಳನ್ನು, ಕಲಿಕಾಂಶಗಳನ್ನು ನೀಡಿ ಅವರಿಂದ ಹಿಮ್ಮಾಯಿತಿಯನ್ನು ಪಡೆದಿದ್ದಾರೆ. ಹಾಗೆಯೇ ಕೂಡ ಈ ವಾಟ್ಸಪ್ ಇಲ್ಲದಂತಹ ಬರೀ ಕೀಪ್ಯಾಡ್ ಇರ್ತಕ್ಕಂಥ ಮಕ್ಕಳನ್ನು ಅವರನ್ನು ಫೋನ್ ಮೂಲಕ ಸಂಪರ್ಕಿಸಿ ಶಿಕ್ಷಕರ ಒಂದು ಮಾರ್ಗದರ್ಶನವನ್ನು ಪೋಷಕರಿಗೆ ತಿಳಿಸಿ ಏನು ಮಾಡಬೇಕು, ಹೇಗೆ ಆ ಮಕ್ಕಳಿಗೆ ಕಲಿಕೆಯಲ್ಲಿ ನೆರವಾಗಬೇಕು ಪೋಷಕರು ಅನ್ನೋದನ್ನು ಕೂಡ, ಹಾಗೂ ಏನೂ ಇಲ್ಲದ ಮಕ್ಕಳಿಗೂ ಕೂಡ ಒಂದು ವರ್ಕಿಂಗ್ ಶೀಟ್ಗಳನ್ನು ನೀಡಿ ಅಭ್ಯಾಸ ಮಾಡಿಸಿ ಅವರಿಂದ ಹಿಮ್ಮಾಯಿತಿಯನ್ನು ಪಡೀತಿದ್ದಾರೆ. ಈ ಒಂದು ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಕೆ ಮಂಜುನಾಥ್ ಸರ್ ಹಾಗೂ ಮಾನ್ಯ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರ್ತಕ್ಕಂಥ ಟಿ.ಎಸ್. ಪ್ರಕಾಶ್ ಸರ್ ಅವರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ತುಂಬು ಹೃದಯದಿಂದ ಅಭಿನಂದಿಸಲು ಬಯಸ್ತೇನೆ. ಆತ್ಮೀಯ ಸಹೋದ್ಯೋಗಿ ಮಿತ್ರರು ಹಾಗೂ ಸೇರಿಕೊಂಡಿದ್ದಾರೆ. ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ನಾವು ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಕಲಿಕೆ ಇರಬೇಕಂತ ಉದ್ದೇಶದಲ್ಲಿ ಈಗಾಗಲೇ ನಾವು ಇಂಟರ್ನೆಟ್ಟು ಹಾಗೂ ಕೀಪ್ಯಾಡು ಆಮೇಲೆ ಮೊಬೈಲ್ ಇಲ್ಲದೇ ಇರತಕ್ಕಂತಹ ಒಟ್ಟು 3 ಭಾಗಗಳನ್ನಾಗಿ ಮಾಡಿದ್ದೀವಿ. ಈಗ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಚಟುವಟಿಕೆಗಳನ್ನು ಹಾಕಿ ಮಕ್ಕಳು ಆ ಚಟುವಟಿಕೆಯನ್ನು ಮಾಡಿ ಮತ್ತು ಪುನಃ ನಮಗೆ ಅವರು ಚಟುವಟಿಕೆಯನ್ನು ಹಾಕ್ತಿದ್ದಾರೆ. ಈ ಕೀಪ್ಯಾಡ್ ಮತ್ತು ಮೊಬೈಲ್ ಇಲ್ಲದೇ ಇರತಕ್ಕಂಥವ್ರಿಗೆ ನಾವು ಅವರ ಸಹಾಯದಿಂದ ಏನೋ ವಾಟ್ಸಪ್ ಮಕ್ಕಳ ಸಹಾಯದಿಂದ ಪಡೆದುಕೊಂಡು ಅವರು ಸಹ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಕಲಿಕೆ ಯಶಸ್ವಿಯ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ವಿ. ಇನ್ನು ಮುಂದಿನ ಬರೋ ದಿನಗಳಲ್ಲಿ ಆದಷ್ಟು ಇನ್ನೂ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಲಿಕೆ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತಿದ್ದೇನೆ. ದೇಶಕ್ಕೆ ಯೋಧ ನಾಡಿ 2021-22ನೇ ಸಾಲಿನ ಈ ಒಂದು ಕೋವಿಡ್ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾದಂತೆ ನಾವು ಈ ಒಂದು ನಮ್ಮ ಶಾಲಾ ವತಿಯಿಂದ ನಾವು 3 ರೀತಿಯಾಗಿರ್ತಕ್ಕಂಥ ಒಂದು ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಅದು ಮೊಬೈಲ್ ಸ್ಕ್ರೀನ್ ಟಚ್ ಇರ್ತಕ್ಕಂಥದ್ದು, ಅಂದರೆ ಈ ಒಂದು ವಾಟ್ಸಪ್ ಇರ್ತಕ್ಕಂಥ ಒಂದು ಮೊಬೈಲ್ ಏನಿದೆಯೋ ಆ ಒಂದು ಮೊಬೈಲ್ ಇರ್ತಕ್ಕಂಥ ಒಂದು ಗುಂಪು, ಕೀಪ್ಯಾಡ್ ಇರ್ತಕ್ಕಂಥ ಒಂದು ಮಕ್ಕಳ ಗುಂಪು, ಇಲ್ಲದೇ ಇರ್ತಕ್ಕಂಥ ಒಂದು ಮಕ್ಕಳ ಗುಂಪು, ಈ ರೀತಿಯಾಗಿ 3 ಗುಂಪುಗಳನ್ನು ಮಾಡಿಕೊಂಡು ಆ ಒಂದು ವಾಟ್ಸಪ್ ಮೂಲಕ ಈ ಒಂದು ಪರ್ಯಾಯ ಒಂದು ಶೈಕ್ಷಣಿಕ ಚಟುವಟಿಕೆಗಳು ಏನಿದಾವೋ ಅವುಗಳನ್ನು ಆ ಒಂದು ವಾಟ್ಸಪ್ ಗ್ರೂಪಿಗೆ ಹಾಕುವುದರ ಮೂಲಕ ಆ ಒಂದು ಮಕ್ಕಳಲ್ಲಿ ಕಲಿಕೆಯನ್ನು ಮಾಡ್ತಕ್ಕಂಥದ್ದು. ಹಾಗೆಯೇ ಆ ಒಂದು ವಾಟ್ಸಪ್ ಗ್ರೂಪ್ ಇಲ್ಲದೇ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಈ ಒಂದು ವರ್ಕ್ಶೀಟ್ಗಳನ್ನು ಕೊಟ್ಟು ಆ ಒಂದು ವರ್ಕ್ಶೀಟ್ಗಳ ಮುಖಾಂತರ ಆ ಒಂದು ಮಕ್ಕಳಲ್ಲಿ ಕಲಿಕೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಫೋನ್ ಇಲ್ಲದೇ ಇರ್ತಕ್ಕಂಥ ಮಕ್ಕಳಿಗೂ ಸಹ ವರ್ಕ್ಶೀಟ್ಗಳನ್ನು ಕೊಟ್ಟು ಅವ್ರಿಗೂ ಸಹ ಈ ಒಂದು ಕಲಿಕೆಯಲ್ಲಿ ಭಾಗವಹಿಸುವಂತೆ ನಾವು ನೋಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ನಾವು ನಮ್ಮ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಈ ಒಂದು ಪರ್ಯಾಯ ಚಟುವಟಿಕೆಯನ್ನು ಈ ಒಂದು ನಮ್ಮ ಇಲಾಖೆಯ ಒಂದು ಆದೇಶಾನುಸಾರ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವಾಗಿ ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೆ ಪೂರ್ವಭಾವಿಯಾಗಿ
ಸಾಕಷ್ಟು ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಚನ್ನಗಿರಿ ತಾಲೂಕಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಅವರಿಗೂ ಸಹ ನಾನು ಈ ಮೂಲಕ ಅವರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ, ಹಾಗೆಯೇ BRC ಸರ್ ಆಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಸರ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಲಿಕ್ಕೆ ಸಾಕಷ್ಟು ಮಾರ್ಗದರ್ಶನಗಳನ್ನು ನಮಗೆ ಈ ಒಂದು ಶಾಲಾ ಹಂತದಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ನಮಸ್ಕಾರ. ಎಲ್ಲ ನನ್ನ ಸಹೋದ್ಯೋಗಿ ಹಿರಿಕಿರಿಯ ಶಿಕ್ಷಕ ಬಾಂಧವರಿಗೂ ಹಾಗೂ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಗೂ ಈಗ ಕೋವಿಡ್ ಮಹಾಮಾರಿಯ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಸಾಕಷ್ಟು ತೊಂದರೆ ಆಗಿದ್ರು ಸಹ ಅದನ್ನು ಪರ್ಯಾಯವಾಗಿ ನಾವು ಏನು ಯೋಜನೆಯನ್ನು ನಮ್ಮ ಶಾಲೆಯ ವತಿಯಿಂದ ಮಾಡಿದ್ದೀವಿ ಅನ್ನೋ ಬಗ್ಗೆ ನಾವು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರ ಸಹಕಾರದಿಂದ ಈ ಇಂಟರ್ನೆಟ್ ಸಂಬಂಧಿಸಿದಂಥ ಫೋನ್ಗಳನ್ನು, ಆ ಇಂಟರ್ನೆಟ್ ಇಲ್ಲದೇ ಇರ್ತಕ್ಕಂಥದ್ದು ಕೀಪ್ಯಾಡು, ಇದನ್ನು ನಾವು ಪರ್ಯಾಯವಾಗಿ ವಿಭಾಗಿಸಿ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲದವರಿಗೆ ಇದ್ದವರ ಹತ್ರ ಸೇರಿ ಮಾತನಾಡತಕ್ಕಂಥದ್ದು ಕಲಿಯುವಂಥ ವ್ಯವಸ್ಥೆಯನ್ನು ನಾವು ವ್ಯವಸ್ಥೆ ಮಾಡಿರ್ತೀವಿ. ಅದಕ್ಕೆ ಸುಮಾರು 20 ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರು ಶಿಕ್ಷಕರಂತ ನಾವು ಹಂಚ್ಕೊಂಡಿದ್ದೀವಿ. ಇದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಮತ್ತೆ ಬೇಸಿಕಲಿ ಅವರಿಗೆ ತರಬೇತಿಯನ್ನು ಈಗಾಗಲೇ ನಾವು ಕೊಡ್ತಾ ಬಂದಿದ್ದೀವಿ. ಅದನ್ನು ಇನ್ನೂ ಕೆಲವರಿಗೆ ತಲುಪಿದ್ರೆ ವಾಟ್ಸಪ್ ಮೂಲಕ ನಾವು ಮಾಡಿದ್ದೀವಿ. ಈ ಹಿಂದೆ ವಿದ್ಯಾಗಮದ ರೀತಿಯಲ್ಲಿ ಮನೆ ಮನೆಗೆ ಅಥವಾ ತಂಡೋಪತಂಡವಾಗಿ ಮಾಡ್ತಾಯಿದ್ವಿ. ಅದು ಸರಿಯಲ್ಲ, ಯಾರ ಸಮೀಪ ಹೋಗಬಾರ್ದು, ಅಂತರ ಕಾಯ್ಕೊಳ್ಬೇಕು ಅನ್ನೋದು ಲೆಕ್ಕಾಚಾರಕ್ಕೆ ವಾಟ್ಸಪ್ ಮೂಲಕ ನಾವು ಈ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲರಿಗೂ ಶೈಕ್ಷಣಿಕವಾಗಿ ತೊಂದರೆ ಆಗಬಾರ್ದು ಅನ್ನೋ ರೀತಿ ಈ ನಿಟ್ಟಿನಲ್ಲಿ ನಾವು ಅವರಿಗೆ ಕೆಲವರಿಗೆ ಕಲಿಸ್ತಾ ಇದ್ದೀವಿ. ಕೆಲವರಿಗೆ ವರ್ಕ್ಶೀಟ್ಗಳ ಮುಖಾಂತರ ಅವ್ರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಆ ಪೇರೆಂಟ್ಸ್ಗಳಿಗೆ ಹೇಳಿ ಈ ಒಂದು ಸಮಿತಿಯಲ್ಲಿ ಏನಾಗಿದೆ ಅಂದರೆ, ನಾವು ಶಾಲಾ ಸಿಬ್ಬಂದಿ ಹಾಗೂ CRPಗಳ ನೇತೃತ್ವದಲ್ಲಿ, ಶಾಲಾಭಿವೃದ್ಧಿ ಸಮಿತಿಯವರ ನೇತೃತ್ವದಲ್ಲಿ, ಗ್ರಾಮದ ಪಂಚಾಯಿತಿಯ ಸದಸ್ಯರುಗಳು, ಆಮೇಲೆ ಪೋಷಕ ವರ್ಗದವರು, ಆರೋಗ್ಯ ಇಲಾಖೆಯವರ ಸಹಯೋಗದಿಂದ ನಾವು ಈ ಸಮಿತಿಯ ಮೂಲಕ ನಾವು ಸ್ಮಾರ್ಟ್ ವಿದ್ಯಾರ್ಥಿಗಳ ಒಂದು ಕಲಿಕಾ ದೃಷ್ಟಿಯಿಂದ ಪರ್ಯಾಯ ಶೈಕ್ಷಣಿಕ ಯೋಜನೆಯ ಪ್ರಕಾರವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಇಲಾಖಾ ಆದೇಶ ಜಿಲ್ಲಾ ಮತ್ತು ಬ್ಲಾಕ್ ಹಂತದಿಂದ ಅಥವಾ ರಾಜ್ಯ ಯೋಜನಾ ಆದೇಶದಿಂದ ಇಲಾಖಾ ಆದೇಶದಂತೆ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿ ಮುಂದುವರಿಸಲಿಕ್ಕೋಸ್ಕರ ಆಯಾ ಶಾಲಾ ಶಿಕ್ಷಕರು ತರಗತಿವಾರು, ವಿಷಯವಾರು ಮತ್ತು ಸಾಮರ್ಥ್ಯವಾರು ಹಂಚಿಕೆಗಳನ್ನು ಮಾಡಿಕೊಂಡು ಈಗಿನ ಒಂದು ಫೋನ್ ತಂಡಗಳನ್ನು 3 ವರ್ಗಗಳನ್ನಾಗಿ ಮಾಡಿಬಿಟ್ಟು ಪ್ರತಿಯೊಂದು ಮಕ್ಕಳಿಗೂ ಸಹಿತ ಸೀಮಿತ ವಿಷಯವಾರು ಮತ್ತು ತರಗತಿವಾರು ವಿಷಯಾನುಸಾರ ಅವರಿಗೆ ಮಕ್ಕಳಿಗೆ ಮುಟ್ಟಿಸ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡು ಶ್ರಮ ವಹಿಸಿ ಆ ಮಕ್ಕಳಿಗೆ ನೇರವಾಗಿ ಅಥವಾ ವಾಟ್ಸಪ್ ಮೂಲಕ ಅದನ್ನು ಮಾಹಿತಿಯನ್ನು ತಿಳಿಸ್ತಾ ಮತ್ತು ಪೋಷಕರ ಮತ್ತು STMC ಅವರ ಸಹಕಾರ ಪಡೆದು ಈ ಒಂದು ಶೈಕ್ಷಣಿಕ ಯೋಜನೆ ಮಕ್ಕಳಿಗೆ ಯಾವುದೇ ಹಂತದಲ್ಲಿ ಕುಂಠಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಬ್ಲಾಕ್ ಹಂತದಲ್ಲಿ ನಮ್ಮ BO ಸರ್ ಆಗಿರಲಿ, BRC ಸರ್ ಆಗಿರಲಿ, ನೆಕ್ಸ್ಟ್ CRPಗಳಾಗಲಿ, ನಮ್ಮ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಎಲ್ಲರೂ ಸಹಿತ ಇಲಾಖಾ ಆದೇಶ ಮತ್ತು ಮಾರ್ಗದರ್ಶನ ಸೂಚನೆ ಹಾಗೂ ಸಲಹೆಗಳನ್ನು ನಾವೆಲ್ಲರೂ ಸಹಿತ ಸಕಾರಾತ್ಮಕವಾಗಿ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಕಲಿಕೆಯನ್ನು ಎತ್ತಲಿಕ್ಕೆ ಒಂದು ದಾಖಲಾತಿಯನ್ನು ಹೆಚ್ಚಿಸುವುದರ ಮೂಲಕ ಕೋವಿಡ್ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ನಮ್ಮ ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಸಹಿತ ಇಲಾಖೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಅನಿಸಿಕೆಗಳನ್ನು ಮಾತಾಡಿ ಮುಗಿಸ್ತಾ ಇದ್ದೀನಿ. CRP ಸರ್ ಅವರೇ ಮತ್ತು ನಮ್ಮ ಕ್ಲಸ್ಟರ್ನ ಎಲ್ಲ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ನಾವು ಈ COVID-19 2021-22ನೇ ಸಾಲಿನಲ್ಲಿ ಸರ್ಕಾರದ ಆದೇಶದ ಅನ್ವಯವಾಗಿ ಅವರು ಹೇಳಿದಂತೆ ನಾವು ಮಕ್ಕಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಅಂತಂದರೆ ಒಂದು ವಾಟ್ಸಪ್ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಮತ್ತು ಕೀಪ್ಯಾಡ್ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ, ಎರಡೂ ಇಲ್ಲದೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆಗಳಿಗೆ ಅನುಗುಣವಾಗಿ ನಾವು ಗ್ರೂಪ್ಗಳನ್ನು ಮಾಡಿ ಪಟ್ಟಿಯನ್ನು ನಮ್ಮ CRP ಮಿತ್ರರಿಗೆ ನಾವು ತಲುಪಿಸುತ್ತೇವೆ. ಅದರಂತೆ ಈ ಶೈಕ್ಷಣಿಕವಾಗಿ ಅವರಿಗೆ ಶೈಕ್ಷಣಿಕವಾಗಿ ಅನುಕೂಲವಾಗುವಂತೆ ನಾವು ವರ್ಕ್ಶೀಟ್ಗಳನ್ನು, ಅಂದರೆ ಹಿಂದಿನ ವರ್ಷದಲ್ಲಿ ಇರ್ತಕ್ಕಂತಹ ವರ್ಕ್ಶೀಟ್ಗಳನ್ನು ಕೊಟ್ಟಿರ್ತಕ್ಕಂಥ ವರ್ಕ್ಶೀಟ್ಗಳನ್ನೇ ನಾವು ಬಳಸ್ತಾ ಇದ್ದೇವೆ. ಮತ್ತು ನಾವು ಹೊಸದಾಗಿ ಬರೆದು ಬಿಟ್ಟು ಅದನ್ನು ವಾಟ್ಸಪ್ ಮೂಲಕ
ವಾಟ್ಸಪ್ ಇರ್ತಕ್ಕಂತಹ ಮಕ್ಕಳಿಗೆ ನಾವು ಕಳಿಸ್ತಾ ಇದ್ದೇವೆ. ನಂತರ ಬೇಸಿಕ್ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಚಟುವಟಿಕೆಯುಕ್ತ ಸಾಮರ್ಥ್ಯಗಳಿಗೆ ನಾವು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಅವರು ಮಾಡಿ ನಮಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಕೋವಿಡ್ ಆ ಊರಿನಲ್ಲಿ ಜಾಸ್ತಿ ಆಗಿದೆ, ನಮ್ಮ ಹಳ್ಳಿಗಳಲ್ಲಿ ಜಾಸ್ತಿ ಆಗಿರೋದ್ರಿಂದ ನಾವು ಫೋನ್ ಮೂಲಕ ಬರೆದಿದೆಯಾ ಇಲ್ವೇ ಅಂತೇಳಿಬಿಟ್ಟು ನಾವು ಅದಕ್ಕೆ ಉತ್ತರಗಳನ್ನು ಫೋನ್ಗಳ ಮೂಲಕ ಪಡಿತಾ ಇದ್ದೇವೆ. ಮತ್ತು ಕೀಪ್ಯಾಡ್ ಇಲ್ಲದೆ ಇರ್ತಕ್ಕಂಥ ಮನೆಗೆ ಈ ಮಕ್ಕಳನ್ನು ಒಂದು ಸ್ವಲ್ಪ ಅವರಿಗೆ ಹತ್ತಿರದಲ್ಲಿರ್ತಕ್ಕಂಥ ಮನೆಗಳಿಗೆ ಬಂದುಬಿಟ್ಟು ಸ್ವಲ್ಪ ಇಸ್ಕೊಂಡು ಸಹಾಯವನ್ನು ಮಾಡಲಿಕ್ಕೂ ಸಹ ಅವರಿಗೆ ನಾವು ತಿಳಿಸಿರ್ತೇವೆ. ಇನ್ನು ಮುಂದೆ ನಾವು ಸರ್ಕಾರದ ಆದೇಶದ ಅನ್ವಯವಾಗಿ ನಾವು ಎಲ್ಲ ಚಟುವಟಿಕೆಗಳನ್ನು ಚಾಚು ತಪ್ಪದೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿಬಿಟ್ಟು ನನ್ನ 2 ಮಾತನ್ನು ಮುಗಿಸ್ತೇನೆ. ದೇಶಕ್ಕೆ ಯೋಧ, ನಾಡಿಗೆ ರೈತ.